ಮಂಡ್ಯದ ಹೃದಯ ಭಾಗದಲ್ಲಿ ಕರ್ನಾಟಕ ಸಂಘದ ಪಕ್ಕ ಒಂದು ಪುಟ್ಟ ಗಾಡಿ ಹೋಟೆಲ್. ಆ ಹೋಟೆಲ್ನ ಹೆಸರು ಯಮುನಾ ಟಿಫಾನಿಸ್. 15 ಅಥವಾ 17 ವರ್ಷದಿಂದ ಆ ಹೋಟೆಲ್ನ ಮಾಲೀಕ ಪುಟ್ಟ ಮಾದೇವಣ್ಣ ಅಲ್ಲಿಯೇ ನೆಲೆಸಿದ್ದಾನೆ. ಆ ಹೋಟೆಲ್ನಲ್ಲಿ ಕಡಿಮೆ ಬೆಲೆಗೆ ಸಿಗುವ ಕಾಫಿ, ಟೀ, ಉಪಹಾರ, ಊಟ, ಮಧ್ಯಾಹ್ನದ ಊಟ ಇರುತ್ತದೆ. ಮಹದೇವಣ್ಣ ಕಾಫಿ, ಟೀ ಮತ್ತು ವಿಶೇಷವಾಗಿ ಬಂದ ಈ ಹೋಟೆಲ್ಗೆ ಬರುವ ಅಭಿಮಾನಿ ದೇವರುಗಳನ್ನು ಈ ಮಹದೇವಣ್ಣ ಮಾತಿನ ಚಟಾಕಿಗೆ ಮತ್ತು ಎಲ್ಲರನ್ನೂ ನಗಿಸುತ್ತಾ ಮಾತನಾಡುವುದು ಈ ಮಹದೇವಣ್ಣನ ಒಂದು ಕಲೆ. ಹೋಟೆಲ್ಗೆ ಬರುವ ಜನಗಳು ಮನೆಗೆ ಹೋಗದಿದ್ದರೂ ಕೂಡ ಈ ಹೋಟೆಲ್ಗೆ ಬರುವುದು ನಿಲ್ಲಿಸುವುದಿಲ್ಲ ಅಂತ ನನಗನ್ನಿಸಿತು. ಹೋಟೆಲ್ ಬಗ್ಗೆ ಜನ ಏನು ಹೇಳ್ತಾರೆ ನೋಡೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್. ಸಿದ್ದೇಗೌಡ ಅಂತ. ಸರ್ ಸಿದ್ದೇಗೌಡ ಸರ್, ನಮ್ಮ ಮಾದೇವಣ್ಣ ಅವರ ಹೋಟ್ಲು ಬಗ್ಗೆ ನಿಮ್ಮ ಒಂದು ಅನಿಸಿಕೆ. ಸರ್, ಈ ವ್ಯಕ್ತಿನ ಮಾದೇವ ಅನ್ನೋ ವ್ಯಕ್ತಿನ ಒಂದು 25 ವರ್ಷದಿಂದ ನೋಡ್ತಾ ಇದ್ದೀನಿ ಸತತವಾಗಿ. 25 ವರ್ಷದಲ್ಲಿ ಈ ಹುಡುಗ ಬೇರೆ ಒಬ್ಬರ ಹತ್ರ ಕೆಲಸದಲ್ಲಿ ಇಟ್ಕೊಂಡು ಅಲ್ಲಿ ಕೆಲಸಗಳನ್ನ ಕಲ್ತ್ಕೊಂಡು ತಾನೇ ಸ್ವತಂತ್ರವಾಗಿ ಏನೋ ಮಾಡಬೇಕು ಅಂತ ಪ್ರಯತ್ನ ಪಟ್ಟಾಗ ಅವನ ಆರ್ಥಿಕ ಪರಿಸ್ಥಿತಿ ಕಷ್ಟದಲ್ಲಿದ್ದಾಗ ಈ ರೀತಿ ಒಂದು ವ್ಯವಸ್ಥೆಗೆ ಒಂದು ಅವಕಾಶ ಆಯಿತು. ಈ ಅವಕಾಶದಲ್ಲಿ ಇಲ್ಲಿ ಶಾಲಾ ಶಿಕ್ಷಕರು, ಶಾಲಾ ಸಂಘಟನೆಗಳು ಅವ್ರುಗಳೆಲ್ಲ ಸೇರಿ ಒಂದು ಸಹಾಯ ಮಾಡಿ ಇಲ್ಲೊಂದು ಪ್ಲೇಸ್ನ ವ್ಯವಸ್ಥೆ ಮಾಡಿಕೊಟ್ಟು, ನೀರಿನ ವ್ಯವಸ್ಥೆ ಮಾಡಿಕೊಟ್ಟು ಹುಡುಗ ಒಂದು ಬೆಳವಣಿಗೆ ಕಾಣಲಿ ಅಂತ ವ್ಯವಸ್ಥೆ ಮಾಡಿಕೊಟ್ರು. ಮೇ ಬಿ ಇಲ್ಲಿ ಈಗಾಗಲೇ ಒಂದು 10-11 ವರ್ಷಗಳಾಗಿದೆ. ಈಗ ಮತ್ತು 15 ವರ್ಷ ಬರ್ತೇನೆ, 17 ವರ್ಷ ಆಯಿತು. 17 ವರ್ಷಗಳಿಂದ ಇವನು ಸತತವಾಗಿ ಇಲ್ಲೇ ಉಳ್ಕೊಂಡಿದ್ದಾನೆ. ಜೊತೆಗೆ ಒಂದು ಸರ್ವಿಸ್ಸು ತುಂಬ ಎಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ತುಂಬ ಅನ್ಯೋನ್ಯವಾಗಿ ಮಾತಾಡಿಸ್ತಾರೆ. ಜೊತೆಗೆ ತುಂಬ ಒಂಥರ ಡೌನ್ ಟು ಅರ್ತ್ ಅನ್ನೋ ಹುಡುಗನ ಥರ ಯಾರನ್ನೂ ಕೂಡ ಇದು ಮಾಡ್ಕೊಳ್ಳಲ್ಲ. ಹಂಗಾಗಿ ಹುಡುಗನಿಗೆ ಒಂದು ಜನಸಂಪರ್ಕ ಚೆನ್ನಾಗಿದೆ. ಮತ್ತು ಇಲ್ಲಿ ಬಂದಂಥ ಕಸ್ಟಮರು ಮತ್ತೆ ಮತ್ತೆ ಬರಬೇಕು ಅಂತಕ್ಕಂಥ ಮನಸ್ಸು ಮಾಡ್ತಾರೆ. ಜೊತೆಗೆ ಫುಡ್ಡು ಅಷ್ಟೇ ಕ್ವಾಲಿಟಿ ಫುಡ್ ಇರ್ತೈತೆ. ಜೊತೆಗೆ ಫ್ರೆಶ್ ಆಗಿರ್ತೈತೆ, ಯಾವುದು ಕೂಡ ರೆಡಿ ಮಾಡೋದಿಲ್ಲ, ಮನೆಯಲ್ಲೇ ರೆಡಿ ಮಾಡಿ ತಂದು ಕೊಡುವಂಥದ್ದು. ಹಂಗಾಗಿ ಒಂದು 17 ವರ್ಷದಿಂದ ಏನಾದರೂ ಇಲ್ಲಿ ಹುಡುಗ ಉಳ್ಕೊಂಡವನೇ ಅಂತಂದರೆ ಅವನ ಕ್ವಾಲಿಟಿ ಮೇಂಟೆನೆನ್ಸು ಮತ್ತು ಜನಗಳ ಜೊತೆ ಸಂಪರ್ಕ ಚೆನ್ನಾಗಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಣ್ಣ. ಭಾಳ ವರ್ಷಗಳಿಂದ ಬರ್ತಾ ಇದ್ದೀರ ಅನ್ಕೋತೀನಿ ನಾನು. ಏನಾದರೂ ಅಣ್ಣನ ಹೋಟ್ಲದ್ದು ಏನಾದ್ರು ಹೇಳ್ಬೇಕು ಅಂದರೆ ನೀವು? ತುಂಬ ಶ್ರಮ ಪಡ್ತಾನೆ, ಶ್ರಮಜೀವಿ. ಬೆಳಿಗ್ಗೆ 5 ಗಂಟೆಗೆ ಬಂದಿಲ್ಲೆಲ್ಲ ಏನು ಬೇಕು ಎಲ್ಲ ಮಾಡ್ತಾನೆ. ಒಂದೊಂದು ಹೊಸ್ದಾಗಿ ಮಾಡ್ತಾವನೆ. ಏನೋ ಅವನಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಮಾಡ್ತಾನೆ. ಮನೆ ಊಟ ಥರ ಮಾಡ್ತಾನೆ. ಅಣ್ಣ ನಿಮ್ಮ ಹೆಸರು? ನನ್ನ ಹೆಸರು ಚೆಲುವರಾಜ್ ಅಂತ ಅಣ್ಣ. ಹೇಳಿ ಅಣ್ಣ. ಇದು ತುಂಬ ಕಡಿಮೆ ಬೆಲೆಗೆ ತಿಂಡಿ ಕೊಡ್ತಾ ಇದ್ದೀನಿ. ಈಗ ನಾವು ಉಡುಪಿ ವಿಹಾರ ಅಂತ ದೊಡ್ಡ ಹೋಟ್ಲುಗಳೆಲ್ಲ 60 ರೂಪಾಯಿ ಕೊಟ್ಟು ಒಂದು ಸೆಟ್ ದೋಸೆ ತಿನ್ನೋದಕ್ಕಿಂತ ಅದಕ್ಕಿಂತ ತುಂಬ ರುಚಿಕರವಾಗಿ 30 ರೂಪಾಯಿ ಕೊಡ್ತಾ ಇದ್ದೀನಿ ಸೆಟ್ ದೋಸೆ. ಬಡವರು ಬಗ್ಗರು ಕೂಲಿ ಕಾರ್ಮಿಕರಿಗೆ ತುಂಬ ಅನುಕೂಲ ಆಯ್ತಿದೆ. ಮತ್ತು ಇಲ್ಲಿ ಶಿಕ್ಷಣ ಇಲಾಖೆ ಮತ್ತು ಲೈಬ್ರರಿ ಹುಡುಗರು ಅನೇಕರು ಬರ್ತಾರೆ. ಪಾಪ ಕಮ್ಮಿ ದರದಲ್ಲಿ ತಿಂಡಿ ಸಿಗೋದ್ರಿಂದ ಅವ್ರಿಗೊಂದು ಅನುಕೂಲ ಆಗಿದೆ, ಓದ್ಕೊಂಡಿರ್ತಾರೆ. ಮತ್ತು ಅಫಿಷಿಯಲ್ಗೆಲ್ಲ ಒಳ್ಳೆ ಟೀ ಕಾಫಿ ತುಂಬ ಚೆನ್ನಾಗಿ 10 ರೂಪೀಸ್ 10 ರೂಪಾಯಿಗೆ ಒಂದು ಟೀ ಕಾಫಿ ಕೊಡ್ತಾನೆ. ಇವತ್ತೊಂದು ರೇಟ್ನಲ್ಲಿ ಇಷ್ಟು ಚೀಪಾಗಿ ಕೊಡ್ತಾ ಇರೋದು ತುಂಬ ಖುಷಿ ಅನಿಸುತ್ತೆ. ಅವನಿಗೂ ಒಳ್ಳೆ ಒಂದು ಇದಾಗ್ತಿದೆ. ಮತ್ತು ಬೋಂಡ ಮಾಡ್ತಾನೆ ಮಧ್ಯಾಹ್ನ, ತುಂಬ ಚೆನ್ನಾಗಿರುತ್ತೆ, ರುಚಿಕರವಾದ ಒಂದು ಬೋಂಡ. ಮತ್ತು ಎಲ್ಲ ರೀತಿಯ ತಿಂಡಿಗಳು ಕೂಡ 30 ರೂಪಾಯಿ. ಬಾತು ಮತ್ತು ಚಿತ್ರಾನ್ನಗಳಿಗೆ 30 ರೂಪಾಯಿ ಕೊಡ್ತಾ ಇದ್ದಾನೆ. ಎಲ್ಲ ಕಡೆ 50 ರೂಪಾಯಿ ಇದೆ. ತುಂಬ ರುಚಿಕರವಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅಣ್ಣ. ಸರ್ ನಮಸ್ತೆ, ನಿಮ್ಮ ಹೆಸರೇನು? ಏನಾದರೂ ಮಾದೇವಣ್ಣ ಅವ್ರ ಹೋಟ್ಲು ಬಗ್ಗೆ ಏನಾದ್ರು ಹೇಳ್ತೀರಾ? ಎಲ್ಲ ಇದು ಮನೆ ಊಟ ನೀಟಾಗಿ ಕೊಡ್ತಾನೆ, ಅದಷ್ಟು ಹೇಳ್ಬೋದು. ಇದು ಎಲ್ಲ ಕಮ್ಮಿ ರೇಟ್ಗೆ ನೀಟಾಗಿ ಮನೆ ಊಟ ಕೊಡ್ತಾನೆ. ಅದರಿಂದ ಡೈಲಿ ಊಟ ಮಾಡ್ತೀವಿ, ಏನು ಗ್ಯಾಸ್ಟ್ರಿಕ್ ಸಮಸ್ಯೆ ಅದು ಬರೋಲ್ಲ. ಅಷ್ಟು ಹೇಳ್ಬೋದು. ಪ್ರತಿದಿನ ಬರ್ತಾ ಇರ್ತಾರೆ ಒಂದು ರೌಂಡ್ ಇಲ್ಲಿಗೆ? ಡೈಲಿ ಬೆಳಗ್ಗೆ ಬಂದರೆ ಸಂಜೆಗೆ ಹೋಗೋದು, ಇಲ್ಲೇ ಇರ್ತೀವಿ ನಾವು. ಥ್ಯಾಂಕ್ ಯು ಸರ್. ಅದೇ ಅಣ್ಣ, ದೋಸೆ ಅಲ್ಲೇ ನೋಡಿದೆ ಈಗ ಒಂದು ಸ್ವಲ್ಪ ದಿನದಿಂದ ಅನ್ಕೋತೀನಿ ನಾನು. 15 ದಿನ. ಹೌದಾ? ತುಂಬ ಸಂತೋಷ. ನೋಡಿ ಈಗ ಬೋಂಡ ಫ್ರೀಡಮ್ ಆಯಲ್ ಉಪಯೋಗಿಸಿ ಮಾಡ್ತಾ ಇರೋದು. ಒಳ್ಳೆ ಆಯಿಲ್ನ ಉಪಯೋಗಿಸಿ ಮಾಡ್ತಾ ಇದ್ದೀರಾ? ಸಂತೋಷ. ಬೋಂಡ ರೆಡಿ ಆಗ್ತಾ ಇದ್ದೀನಿ. ಬೋಂಡ ರೆಡಿ, 10 ನಿಮಿಷ ನಮಗೆಲ್ಲ ಕೊಡ್ತೀರಾ ಅನ್ಕೋತೀನಿ. ಓಕೆ. ಮದೇವಣ್ಣ, ಮಂಡ್ಯದ ಎಲ್ಲ ಜನತೆಗೂ ಹೊಸ ವರ್ಷ ಸಂಕ್ರಾಂತಿ ಹಬ್ಬದ ಶುಭಾಶಯ ತಿಳಿಸ್ತೀರಾ? ಹೇಳ್ತೀನಿ ಗುರುಗಳೇ. ಮಂಡ್ಯ ಜನರ ಜನತೆಗೆ ಹೊಸ ವರ್ಷದ 26ರ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗಲಿ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇನ್ನು ಈಗ ಸಂಕ್ರಾಂತಿ ಬರ್ತಾ ಇರೋಂಗೆ ಸೂರ್ಯನ ದಿಕ್ಕು ಬದಲಾಗ್ತಾ ಇದೆ. ನಿಮ್ಮ ಈ ಒಂದು ಏನು ಹೋಟ್ಲು ಮಾಡಿದ್ದೀರಾ, ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದು ಇಲ್ಲಿ ನೀವು ಮಾಡುವಂತಹ ಎಲ್ಲ ಒಂದು ತಿಂಡಿಯನ್ನು ತಿಂದು ಎಲ್ಲರೂ ಖುಷಿ ಪಡಲಿ ಅಂತ ನಮ್ಮ ಸಕ್ಕರೆ ನಾಡು ಶ್ರೀಗಂಧದ ಬೀಡು ವತಿಯಿಂದ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ನೀವು ಹೇಳ್ತೀರಾ ಹೊಸ ವರ್ಷದ ಶುಭ? ಎಲ್ಲರಿಗೂ ಹೇಳ್ಬಿಡಿ. ಹೊಸ ವರ್ಷದ ಶುಭಾಶಯಗಳು, ಸಂಕ್ರಾಂತಿ ಶುಭಾಶಯಗಳು.